ಸರ್ ಸಾಮಾನ್ಯವಾಗಿ ಅಂದ್ರೆ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಡೈರೆಕ್ಟರ್ಗೆ ಅವ್ರಿಗೆ ಅವ್ರವ್ರದ್ದು ಒಂದೊಂದು ಇನ್ಸ್ಪಿರೇಷನ್ ಇರುತ್ತೆ. ಅಂದ್ರೆ ನಾನು ಈ ತರ ಒಂದು ಸೆಟ್ ಮಾಡಬೇಕು ನನ್ನ ಪ್ರಾಜೆಕ್ಟ್ನ, ನಾನು ಈ ತರ ಒಂದು ಆ್ಯಕ್ಟ್ ಮಾಡಬೇಕು ಅನ್ನೋದು. ಸೊ ನೀವು ಬೇರೆ ಬಿಸ್ನೆಸ್ ಫೀಲ್ಡಿಂದನೂ ಬಂದಿದ್ದೀರಿ, ಇಂಡಿಯಾ ತುಂಬ ನಿಮ್ಮ ಬಿಸ್ನೆಸ್ ಇದೆ. ಸಿನಿಮಾ ಅಂತ ಬಂದಾಗ ಆ್ಯಸ್ ಎ ಪ್ರೊಡಕ್ಷನ್ ಹೌಸ್ ಆಗಿ, ಆ್ಯಸ್ ಎ ಕನ್ನಡದಲ್ಲಿ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ ನಿಮ್ಮದು. ಬಟ್ ನಿಮಗೆ ಈ ಥರ ನಾನು ಒಂದು ಪ್ರೊಡಕ್ಷನ್ ಹೌಸ್ ಸೆಟ್ ಮಾಡಬೇಕು ಅನ್ನೋದೊಂದು ಏನಾದ್ರು ಮಾರಲ್ ಇದೆಯಾ ಕನ್ನಡದಲ್ಲಿ? ಯಾರು ನಿಮ್ಗೆ ಅದು ಮಾರಲ್? ಒಂದು ನಿಮಿಷ ರಮೇಶ್ ಅರವಿಂದ್ ಸರ್ ಆನ್ಸರ್ ಮಾಡ್ತಾರೆ. ನೀವು ಹೇಳಿ, ಐ ಹ್ಯಾವ್ ನೋಟಿಸ್. ಐ ಥಿಂಕ್ ಸಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದಿಸ್ ಈಸ್ ವೆರಿ ಅನ್ಆರ್ಗನೈಸ್ಡ್ ಇಂಡಸ್ಟ್ರಿ, ಫಿಲ್ಮ್ ಇಂಡಸ್ಟ್ರಿ ಅನ್ನೋದು. ಸೊ ಹೌ ಡು ವಿ ಬ್ರಿಂಗ್ ಲಿಟ್ಲ್ ಮೋರ್ ಡಿಸಿಪ್ಲಿನ್, ಬೆಟರ್ ಕಲ್ಚರ್? ಸಿ ಶಾರದಾ ಮೇಡಮ್ ನಗ್ನಗ್ತಾ ತುಂಬ ಕ್ವಶನ್ಸ್ ಕೇಳ್ತಾ ಇದ್ರು. ಬಟ್ ಒನ್ ಮೂವಿ ಇಫ್ ಇಟ್ ಸ್ಟಾರ್ಟ್ಸ್ ಆನ್ ಟೈಮ್, ಫಿನಿಷಸ್ ಆನ್ ಟೈಮ್, ಇಫ್ ಇಟ್ ಗೆಟ್ಸ್ ಕಂಪ್ಲೀಟೆಡ್ within the budget that we thought, plus or minus few days, that itself is a winner. Because illa. So our objective is to bring the best cinema to the audiences, whatever the language it may be. Now it's global, cinema is global. There is no language, it's more of emotions. All of us are seeing Malayalam movies, Tamil movies, vice versa. Our Kannada movies are also going everywhere global. So therefore, if you have good story, good artist, ನಮ್ಮ ಪ್ರಯತ್ನ ಏನಂದರೆ ಬೆಸ್ಟ್ ಸಿನಿಮಾ ಮಾಡಿ ಆಡಿಯನ್ಸ್ಗೆ ತಲುಪೋಣ. ಫ್ರಮ್ ದೇರ್ ವೇರ್ ಇಟ್ ಟೇಕ್ಸ್, ಎವ್ರಿಥಿಂಗ್ ವಿಲ್ ನಾಟ್ ಹ್ಯಾಪನ್ ದ ವೇ ವಿ ಪ್ಲ್ಯಾನ್. ದೆರ್ ಇಸ್ ಆಲ್ಸೋ ಡೆಸ್ಟಿನಿ, ದೆರ್ ಇಸ್ ಆಲ್ಸೋ ಅ ಜರ್ನಿ. ಐ ಬಿಲೀವ್ ದಟ್ ವೆನ್ ಯುವರ್ ಡಿಸೈರ್ ಇಸ್ ಸ್ಟ್ರಾಂಗ್, a lot of things happen on their own. Universe conspires to make it happen. And we are doing a lot of things. We are very happy with whatever we are doing. Idea is to set one benchmark by making the best films across all languages. All languages. Okay, last two questions, sir. Last two questions. ಆನಂದ್ ಆಡಿಯೋ. ಆನಂದ್ ಸರ್. ಪ್ರೇಮ್ ಸರ್ ಇಲ್ಲಿ ಐಶ್ವರ್ಯ ಅಂತ. ಒಂದ್ ನಿಮಿಷ ಮ್ಯಾಮ್, ಇಲ್ಲಿ ಕೇಳಿದ್ರು. ಆನಂದ್ ಆಡಿಯೋ ಆನಂದ್ ಆಡಿಯೋ ಯಾವುದೇ ಸಿನಿಮಾ ತಗೊಳ್ಳೋದು ಚೂಸ್ ಪಿಕ್ ಆ್ಯಂಡ್ ಚೂಸ್ ಅಲ್ವಾ? ಯಾವುದೇ ಸಿನಿಮಾ ಇದು ಆಡಿಯೋ ತಗೊಂಡ್ರು ಅದು ತಗೊಂಡ ತಕ್ಷಣವೇ ಅದಕ್ಕೊಂದು ಇಲ್ಲ ಗ್ರೇಡ್ ಬಂದಂಗಿರುತ್ತೆ. ಅಂದರೆ ಅದು ಅರ್ಥದಲ್ಲಿರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗಿರುವ ಮಾಹಿತಿಯ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ. ನನಗೆ ಹೇಳಿ, ಈ ಆಡಿಯೋ ಬಿಸ್ನೆಸ್ ಇದೆಯಲ್ಲ, ಸಿನಿಮಾಕ್ಕೆ ಎಷ್ಟು ಪೂರಕವಾಗಿ, ಎಷ್ಟು ಪರ್ಸೆಂಟ್ ಹೆಲ್ಪ್ ಮಾಡುತ್ತೆ ಸರ್? ಫಸ್ಟ್ ಆಫ್ ಆಲ್ ನಮಸ್ಕಾರ ಎಲ್ಲರಿಗೂ. ಸೊ ಈ ಅಂದರೆ ಆಡಿಯೋ ಇಸ್ ಅನ್ ಇನ್ವಿಟೇಷನ್ ಕಾರ್ಡ್ ಅಂತ ಹೇಳ್ತೀವಿ ಸರ್. ಸೊ ಆಡಿಯೋ ಒಂದು ಇನ್ವಿಟೇಷನ್ ಕಾರ್ಡ್ ಥರ, ಅಥವಾ ಇಟ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ದ ಫಿಲ್ಮ್ ಮೇಕಿಂಗ್ ಇನ್ ಇಟ್ ಸೆಲ್ಫ್. ಈಗ ಫಿಲ್ಮ್ ಮುಂಚೆ ಒಂದು ಟೀಸರ್ ಟ್ರೇಲರ್ನ ತೋರಿಸ್ಬೋದು, ಬಟ್ ಟು ಶೋ ದಿ ಎಸೆನ್ಸ್ ಆಫ್ ದ ಫಿಲ್ಮ್ ಸಾಂಗ್ ಬೇಕೇ ಬೇಕಲ್ಲ. ಸೊ ಇಟ್ಸ್ ಅ ಮೇಜರ್ ಪಾರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ ದಿಸ್ ಫಿಲ್ಮ್ ಎಸ್ಪೆಷಲಿ ಪ್ರೇಮ್ ಸರ್ ಇರಲಿ, ಆ್ಯಸ್ ಎ ಡೈರೆಕ್ಟರ್ ಅವ್ರ ಹಿಸ್ಟ್ರಿಯಲ್ಲಿ ನೋಡಿ, ಸೊ ದೆರ್ ಇಸ್ ನೆವರ್ ಬಿನ್ ದಟ್ ಹಿ ಹಸ್ ಫೇಲ್ಡ್ ಇನ್ ಮ್ಯೂಸಿಕ್. ಈಸ್ ಆಲ್ವೇಸ್ ಅವರು ಸಾಂಗ್ನ ಹಿಟ್ ಆಗೇ ಆಗಿದೆ. ಆ ಸಾಂಗ್ ಹಿಟ್ ಆದಮೇಲೆ ಮೂವಿ ಸಕ್ಸಸ್ ಆಗೇ ಆಗುತ್ತೆ ಅಂತ ಇಸ್ ಜಸ್ಟ್ ಅ ಜನರಲ್ ಫಾರ್ಮುಲಾ. ನಾಟ್ ಓನ್ಲಿ ಕನ್ನಡ, ಇಡೀ ಇಂಡಿಯಾದಲ್ಲೇ ಎನಿ ಲ್ಯಾಂಗ್ವೇಜ್ ತೊಗೊಳ್ಳಿ, ಸಾಂಗ್ ಹಿಟ್ ಆದರೆ ಫಿಲ್ಮ್ ಸಕ್ಸಸ್ ಆದಂಗೇನೆ. ಇಟ್ಸ್ ಲೈಕ್ ಹಾಫ್ ವರ್ಕ್ ಇಸ್ ಡನ್. ಈಗ ನಂದು ಮೂವಿ ಹ್ಯಾಸ್ ಟು ಬಿ ಗುಡ್ ಆ್ಯಂಡ್ ದೆನ್ ನೀವು ನೋಡ್ತೀರಾ ಬಾಕ್ಸ್ ಆಫೀಸ್ ರಿಸಲ್ಟ್ಸ್. ನಾನು ಕೇಳಿದ್ದು, ಸಾಮಾನ್ಯವಾಗಿ ಆಡಿಯೋ ಕಂಪನಿಗಳು ಈ ಅಜ್ಜಿಗಳ ಥರ ಅಳ್ತಾ ಇರ್ತವೆ, ವ್ಯಾಪಾರನೇ ಇಲ್ಲ ಅಂತ ಅಂದ್ಬಿಟ್ಟು. ಆದರೆ ಆನಂದ್ ಆಡಿಯೋ ಅಥವಾ ಒಂದೆರಡು ಈ ಥರ ಇವರು ತುಂಬ ಒಳ್ಳೆ ಮೊತ್ತ ಕೊಟ್ಟು ತಗೋತಾರೆ ಅಂತ. ಆ ಮೊತ್ತ ಈಗ ಯಾವ ಹಂತಕ್ಕೆ ಮುಟ್ಟಿದೆ ಅಂತ ಕೇಳ್ತಾ ಇರೋದು ಸರ್. ಈ ಪ್ಯಾಷನೆಟ್ ಥರ ಫಿಲ್ಮ್ಸ್ ಬಂದರೆ ದೆನ್ ಸ್ಕೈ ಇಸ್ ದ ಲಿಮಿಟ್ ಸರ್. ದೆನ್ ವಿ ಡೋಂಟ್ ಸಿ ಬಜೆಟ್, ನಥಿಂಗ್. ಸೊ ಈ ಲೆವೆಲಲ್ಲಿ ಪಿಕ್ಚರ್ ಮಾಡಿದ್ರೆ ದೆನ್ ಇಟ್ಸ್ ಗೋನ್ ಬಿ, ಯು ವಿಲ್ ಬ್ರೇಕ್ ಮೋರ್ ರೆಕಾರ್ಡ್ಸ್ ಅಂತ ಹೇಳ್ಬೋದು. ಸೂಪರ್. ಲಾಸ್ಟ್ ಕ್ವೆಶ್ಚನ್ ಫಾರ್ ದ ಡೇ. ರೇಷ್ಮಾಗೆ ಆದರೂ ಕ್ವೆಶ್ಚನ್ ಕೇಳಲೇಬೇಕಲ್ಲ. ರೇಷ್ಮಾಗೆ, ಓಕೆ. ಸೋರ್ಸಸ್ ಸೇ yes that you play Ramesh Arvind's daughter and Sanjay Dutt's sister. Is there anything? Ramesh Arvind sir's daughter, Sanjay Dutt's sister. ಅಲ್ಲ, ಪ್ಲಾಟ್ ಬಿಟ್ಟೆ ಹೇಳ್ಬೋದಲ್ಲ, ಹೇಳಮ್ಮ. No sir, that's a very very bad source that you have. I think you should change your sources, ma'am. Right next to here. ನಿಮ್ಮ ಸೋರ್ಸಸ್ ನ ಚೇಂಜ್ ಮಾಡಬೇಕು ಅನ್ಸುತ್ತೆ. ಇಟ್ಸ್ ಅ ವೆರಿ ವೆರಿ ರಾಂಗ್ ಇನ್ಫಾರ್ಮೇಶನ್. ಓಕೆ, ಲಾಸ್ಟ್ ಕ್ವೆಶ್ಚನ್. ಇದು ಹೆಂಗಿತ್ತಂದ್ರೆ ಸುಮ್ಮನೆ ಪಾಪ ಕೂತಿದ್ದಲ್ಲೇ ಕ್ವೆಶ್ಚನ್ ಕೇಳೋಣ ಅಂತ ಇತ್ತು. ಸರ್ ಈ ಕಡೆ ಸರ್ ಇಂದ ಸಾಕಷ್ಟು ಸಿನಿಮಾಗಳಿದೆ, ಬಟ್ ಒಂದು ದೊಡ್ಡ ಕನ್ಸರ್ನ್ ಸ್ಟಾರ್ಟ್ ಆಗಿದ್ದು ಕೆಡಿಯಿಂದ. ಸೊ ಈಗ ಆಲ್ರೆಡಿ ಸಿನಿಮಾದ ಕಂಪ್ಲೀಟ್ ಆಗಿ ನೀವು ಸಿನಿಮಾನು ಕೂಡ ನೋಡಿದಿರಿ. ನಿಮಗೆ ಆಸ್ ಅ ಪ್ರೊಡ್ಯೂಸರ್ ಆಗಿ ಎಷ್ಟು ಖುಷಿ ಕೊಡುತ್ತೆ ಸರ್ ಈ ಸಿನಿಮಾ? ತುಂಬ ಚೆನ್ನಾಗಿ ಬಂದಿದೆ. ಯು ವಿಲ್ ಆಲ್ ಲೈಕ್ ಇಟ್. ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಎವ್ರಿಬಡಿ ವಿಲ್ ಲೈಕ್ ಇಟ್.
ಆ್ಯಸ್ ಐ ಟೋಲ್ಡ್ ಈ ಕ್ಯಾರೆಕ್ಟರ್ಸ್ ಎಲ್ಲ ಇಂಟ್ರಡ್ಯೂಸ್ ಮಾಡೋಕೆ ಚೂಸ್ ಮಾಡ್ಕೊಂಡಿರೋ ಥ್ರೆಡ್ಡು ವೈಲೆಂಟ್ ಸ್ಟಿಕ್ ತೊಗೊಂಡಿದ್ದಾರೆ ಬಿಕಾಸ್ ಅದರಲ್ಲಿ ಎಲ್ಲರೂ ಕವರ್ ಆಗ್ತಾ ಇರಂತ. ಬಟ್ ಆ್ಯಸ್ ಐ ಟೋಲ್ಡ್ ಯು ಬಿಫೋರ್, it's got love, it's got emotion, it's got bonding, it's got family values and all of that. You will definitely like it. It's a complete package with so many people playing. I have seen it. I'm very confident. ಅನೋಕ ಒಂದೇ ಒಂದು ಲಾಸ್ಟ್ ಕ್ವಶನ್ ಅಕ್ಕ ಧ್ರುವ ಅಣ್ಣ. ನಂದೊಂದು ಕ್ವೆಶನ್, ವೀಕೆಂಡ್ ಪಾರ್ಟಿ ಪ್ಲಾನ್ ಏನು? ನಡೀರಿ ಹೋಗೋಣ. ಅಕ್ಕ ಒಂದೇ ಒಂದು ನಿಮಿಷ ಅಕ್ಕ ಒಂದೇ ಒಂದು ನಿಮಿಷ. ಎಲ್ರಿಗೂ ನಮಸ್ಕಾರ. ಧ್ರುವ ಅಣ್ಣಂದು ಒಂದೇ ಒಂದು ಕ್ವಶನ್. ಧ್ರುವ ಅಣ್ಣ ಫಸ್ಟ್ ಟೈಮು ಬಯಲ್ ಮಚ್ಚಿಡ್ಕೊಂಡು ಒಬ್ರನ್ನ ಎತ್ಕೊಂಡು ಮಾಸಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅವ್ರ ಫ್ಯಾನ್ಸ್ಗೋಸ್ಕರ. ಈ ಕ್ವಶನ್ ನೀವು ಮೀಡಿಯಾನಾ? ಈ ಕ್ವಶನ್ ಕೇಳ್ತಿದ್ರ ಅಂತ ಬೇಕಾದ್ರೆ ಮೀಡಿಯಾಕ್ಕೆ ಸೇರ್ಕೋತೀನಿ ನಾನು. ಮೇಡಮ್ ಏನ್ ಗೊತ್ತಾ, ಎಲ್ಲ ಮೀಡಿಯಾದವರು ಬೇಜಾರ್ ಮಾಡ್ಕೋತಾರೆ. ಲಾಸ್ಟ್ ಕ್ವಶನ್ ಇದು ಲಾಸ್ಟೇ ಮೇಡಮ್. ಧ್ರುವ ಸರ್ ಲವ್ ಯು ಅಂತ ಹೇಳ್ಬಿಡಿ ನಿಮ್ ಫ್ಯಾನ್ಗೆ, ಅಷ್ಟೇ ಹೇಳ್ಬಿಡಿ. ನಾನು ಅವ್ರ ತಂಗಿ. ಲವ್ ಯು ಹೇಳ್ಬಾರ್ದ ತಂಗಿಗೆ? ಅವ್ರ ತಂಗಿ ಅಂತ ಹೇಳ್ತಿದ್ದೆ. ಲಾಸ್ಟ್. ನೀವು ಮಾಡಿರೋ ಅಷ್ಟು ಸಿನಿಮಾನು ತಾಯಿ ಸೆಂಟಿಮೆಂಟೇ ಇರೋದು. ಸೊ ತಂದೆ ಸೆಂಟಿಮೆಂಟ್ನ ನಾವು ಯಾವಾಗ ನಿರೀಕ್ಷೆ ಮಾಡ್ಬೋದು? ಮಾಡೋಣ ಮಗ. ಇದೊಂಥರ ಎಮೋಷನ್, KD ಒಂಥರ ಇಟ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಎಮೋಷನ್ಸ್. ಸಿನಿಮಾ ಎಮೋಷನ್ಸ್ ಇದ್ದೇ ಇರುತ್ತೆ. ಹೋಲ್ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಎಮೋಷನ್ಸ್ ಸಿನಿಮಾ. ಸೊ ವಿಲ್ ಡೂ ನೆಕ್ಸ್ಟ್ ಮಗನೇ, ಖಂಡಿತ. ಓಕೆ, ಕ್ಯಾನ್ ವಿ ಹ್ಯಾವ್ ದ ಫೋಟೋ ಆಪರ್ಚುನಿಟಿ ವಿತ್ ದ ಟೀಮ್? ಓಕೆ, ನಮ್ಮ ಪ್ರೆಸ್ಗೋಸ್ಕರ ಒಂದು ಫೋಟೋ ಆಪರ್ಚುನಿಟಿ. And we want to see more movies from your production house. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಫಸ್ಟು ರಿಲೀಸ್ ಡೇಟ್ ನಿಮ್ಮ ಹತ್ರ ಅಪ್ರೂವಲ್ ತಗೊಂಡು ಎಲ್ಲ ಸ್ಟಾರ್ಟ್ ಮಾಡ್ಬಿಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.